ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನೋಡಿ ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಅಪ್ಲಿಕೇಶನ್ಗಳನ್ನು ಸಲ್ಲಿಸಿದ್ರಿ 2026ನೇ ಸಾಲಿನಲ್ಲಿ ನಾವು ಗೌರ್ಮೆಂಟ್ ಸೀಟ್ಗಳನ್ನು ಪಡ್ಕೊಳ್ಳಿಕ್ಕೆ, ಗೌರ್ಮೆಂಟ್ ಕಾಲೇಜ್ಗಳನ್ನು ಪಡ್ಕೊಳ್ಳಿಕ್ಕೆ, ಗೌರ್ಮೆಂಟ್ ಸೀಟಿಂದ ಪ್ರೈವೇಟ್ ಕಾಲೇಜಲ್ಲಿ ಕಡಿಮೆ ಫೀಸಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಂತಂದರೆ ಇವರುಗಳು ಏನು ಮಾಡಿದ್ರಪ್ಪ ಅಂತಂದರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಬೋರ್ಡ್ ವತಿಯಿಂದ ಬಿಡುಗಡೆ ಮಾಡಿದ್ರು. ನೀವು ಅಪ್ಲಿಕೇಶನ್ಗಳನ್ನು ಹಾಕಿದ್ರಿ. ಕೊನೆಯ ದಿನಾಂಕ ಕೂಡ ಮೊನ್ನೆ 10ನೇ ತಾರೀಕಿಗೆ ಕ್ಲೋಸ್ ಆಗಿತ್ತು. ಮತ್ತು ಇವಾಗ ಇವತ್ತು ತಾರೀಕು ಎಷ್ಟಿದೆಯಪ್ಪ ಅಂತಂದರೆ ಈ ತಾರೀಕು ಇವತ್ತು ಎಷ್ಟು 6ನೇ ತಾರೀಕಿಗೆ ಅಂದರೆ ಹೋದ ವಾರ 6ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿತ್ತು. ಮತ್ತೆ ಏನು ಮಾಡಿದ್ದಾರೆ ಅಂದರೆ ಇವತ್ತು ತಾರೀಕು 10 ರೀ. ಇವತ್ತು ಅಫಿಷಿಯಲ್ ವೆಬ್ಸೈಟಲ್ಲಿ ಇವಾಗ ಜಸ್ಟ್ ಒಂದು ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ನಾನು ತಪ್ಪದೆ ನಿಮಗೆ ಮಾಹಿತಿಯನ್ನು ಒದಗಿಸ್ತೇನೆ. ಏನಿಲ್ಲ, ಗುಡ್ ನ್ಯೂಸ್ ಅಂತೂ ಇಲ್ಲ, ಒಂದು ಅಪ್ಡೇಟ್ ಮಾಡಿದ್ದಾರೆ. ಏನಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಒಳಗಡೆ ಈ ಒಂದು ಭಾಗದಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ ಏನಂತಂದರೆ ಇಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಅರ್ಜಿ ಶುಲ್ಕವನ್ನು ಪಾವತಿಸಲು ದಿನಾಂಕ 15/6/2009 ಒದಗಿಸಲಾಗಿದೆ. ತಪ್ಪಿದ್ದಲ್ಲಿ ನಿಮ್ಮ ಅರ್ಜಿಯನ್ನು ಕೌನ್ಸಿಲಿಂಗಿಂದ ಪರಿಗಣಿಸುವುದಿಲ್ಲ. ಏನಂತಂದರೆ ಒಂದು ಮಾಹಿತಿ ಏನು ಕೊಟ್ಟಿದ್ದಾರೆ ಅಂದರೆ ಇವರು ನೋಡಿ, ಯಾರು ಇನ್ನೂವರೆಗೆ ಕೂಡ ನೀವು ಪೇಮೆಂಟನ್ನು ಮಾಡಿಲ್ಲ, ಅಪ್ಲಿಕೇಶನ್ ಹಾಕಿರಿ, ಪೇಮೆಂಟನ್ನು ಮಾಡಿಲ್ಲ, ಪೇಮೆಂಟ್ಗಳನ್ನು ಕ್ಲಿಯರ್ ಮಾಡ್ಕೊಂಡಿಲ್ಲ, ಅಂಥವ್ರಿಗೆ 10ನೇ ತಾರೀಕು ತನಕ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ. ಇಟ್ ಮೀನ್ಸ್ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಅಲ್ಲ ಇದು ಇನ್ನೂ ಅಪ್ಲಿಕೇಶನ್ದಲ್ಲೇ ಇನ್ನೂ ನಾವು ಸ್ಟ್ರಕ್ ಆಗಿಬಿಟ್ಟಿದ್ದೀವಿ. ಇನ್ನೂ ಅಪ್ಲಿಕೇಶನ್ ಫೀಸ್ ಮಾಡಲಿಕ್ಕೇ ಇವರು ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಕೌನ್ಸಿಲಿಂಗ್ ಆರಂಭ ಮಾಡೋದ್ರ ಬಗ್ಗೆ ಇವರು ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಬೋರ್ಡ್ನವರು. ಇವರು ಹೇಳ್ತಾ ಇರೋದೇನೆಂದರೆ, ಯಾರು ಅಪ್ಲಿಕೇಶನ್ ಹಾಕಿರಿ ಪೇಮೆಂಟ್ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ರೀ, ನಿಮ್ಮ ಅಪ್ಲಿಕೇಶನ್ ಲೆಕ್ಕಕ್ಕೆ ಬರೋಂಗಿಲ್ಲ. ಯಾರು ಪೇಮೆಂಟ್ ಮಾಡಿಲ್ಲಲ್ಲ ಅವ್ರದ್ದು ಅಪ್ಲಿಕೇಶನ್ ಲೆಕ್ಕಕ್ಕೆ ತೊಗೊಳ್ಳೋದಿಲ್ಲ. ನೀವು ಪೇಮೆಂಟ್ ಮಾಡಲೇಬೇಕು. ಅಪ್ಲಿಕೇಶನ್ ಹಾಕಿ 250 ಇದ್ದರೆ 250, 400 ರುಪೀಸ್ ಇದ್ದರೆ 400 ರುಪೀಸ್ ಅದನ್ನು ಪೇಮೆಂಟ್ ಮಾಡಲೇಬೇಕು ಅಂತ ಇವರು 15ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ನೋಡಿರಿ, ಮತ್ತು ಇವಾಗ ಏನಾಗಿದೆಯಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ದಿನಾಂಕ ವಿಸ್ತರಣೆ ಆಗಿದೆ. ಮತ್ತು 15ನೇ ತಾರೀಕು ತನಕ ಕೂಡ ಈ ಒಂದು ಪೇಮೆಂಟ್ ಮಾಡಲಿಕ್ಕೆ ಇವರು ನಿಮ್ಗಳಿಗೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಯಾರ್ಯಾರು ಪೇಮೆಂಟ್ ಮಾಡಿಲ್ಲ ಹೋಗಿ ಪೇಮೆಂಟ್ ಮಾಡಿರಿ. ಈ ಪೇಮೆಂಟ್ ಪ್ರೊಸೀಜರ್ ಮುಗಿದ ಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ತನಕ ಇವರು ಸ್ಟಾರ್ಟ್ ಮಾಡೋಂಗಿಲ್ಲ.